ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಜಾಸ್ಟಿನ್ ಬರ್ತಾ ಇದೆ ಬಿಗ್ ಬ್ರೇಕಿಂಗ್ ಅಪ್ಡೇಟು IPL ಕಡೆಯಿಂದ. ಏನಿದು ಬಿಸಿ ಬಿಸಿ ಅಪ್ಡೇಟ್ ಬರ್ತೈತೆ? ಈ ಚಳಿಲಿ ಬಿಸಿ ಅಪ್ಡೇಟ್ ಇರಲೇಬೇಕು ಗುರು. ಏನು ಗುರು, ನಮ್ಮ ಬೆಂಗಳೂರು ಕ್ಲೈಮೇಟು ಒಂಥರ ಸ್ವಿಟ್ಜರ್ಲ್ಯಾಂಡ್ ಥರ ಫೀಲ್ ಆಗ್ತೈತೆ. ಫುಲ್ಲು ಚಿಲ್ 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 ಚಿಲ್. ಯಾರ್ಯಾರು ಎಲ್ಲೆಲ್ಲಿ ಇದ್ದೀರಾ ಕಮೆಂಟ್ ಸೆಕ್ಷನಲ್ಲಿ ಹಾಕ್ರಪ್ಪ, ನಿಮ್ಮ ಏರಿಯಾಗಳಲ್ಲಿ ಹೆಂಗಿದೆ ಕ್ಲೈಮೇಟು ಅಂತ. ಅಂದರೆ ಬೆಂಗಳೂರು ಬಿಟ್ಟು ಆಚೆ ಇರೋರು ಕೂಡ ಕಮೆಂಟ್ ಹಾಕ್ರಿ, ಇದೇ ಥರ ಇದೆಯಾ ಅಥವಾ ಸುಮಾರಾಗಿದೆಯಾ ಅಂತ. ಸೊ ಓಕೆ, ಏನು ಅಪ್ಡೇಟು ಅಂತಂದರೆ ಬರ್ತಾ ಇದೆಯಲ್ಲಪ್ಪ, ನಿನ್ನೆಯಿಂದ ಸೀನ್ ಹಾಕ್ತಿದ್ದೀನಿ, ರಾತ್ರಿಯಿಂದ ಬರ್ತಾ ಇರೋವಂಥ ಅಪ್ಡೇಟು. RCB ಮಾತ್ರ ಅಲ್ಲ ಗುರು, ರಾಜಸ್ಥಾನ್ ರಾಯಲ್ಸ್ ಕೂಡ ಇವಾಗ ಸೇಲ್ಗಿದೆ ಅಂತ ಅಪ್ಡೇಟ್ ಬಂದಿದೆ. RCBನ ಜಾಯ್ನ್ ಆಗುತ್ತೆ RR ಅಂತ, ಅಂದರೆ ಈ ಸೇಲ್ ಲಿಸ್ಟಿಗೆ ಜಾಯ್ನ್ ಆಗುತ್ತೆ ಅಂತ. RCB ಇಂದ ಅಫಿಷಿಯಲ್ ಕನ್ಫರ್ಮೇಷನ್ ಅಂತೂ ಗೊತ್ತು ನಮಗೆ. RCB ಅಫಿಷಿಯಲ್ಸ್ಗಳನ್ನೇ DRGO ಅವರು ಇವರೆಲ್ಲ ಕನ್ಫರ್ಮ್ ಮಾಡಿದರೆ ಸೇಲ್ಗಿದೆ RCB ಅಂತ. ಬಟ್ ಇದನ್ನ ಅಫಿಷಿಯಲಿ ಕನ್ಫರ್ಮ್ ಆಗಿಲ್ಲ ಯಾರಿಗೆ ಹೋಗಿದೆ ಅಂತ. ಇನ್ನು ಪ್ರೋಸೆಸ್ಸಲ್ಲೇ ಇದ್ದಾರೆ, RCBನ ಶಿಫ್ಟ್ ಮಾಡೋ ಪ್ರೋಸೆಸ್ಸಲ್ಲೇ ಇದ್ದಾರೆ ಬೇರೆಯವರಿಗೆ. ಸೊ ಅದು ಕಾದು ನೋಡಬೇಕಾಗುತ್ತೆ ಯಾರಿಗೆ ಸಿಗುತ್ತೆ ಅಂತ. ಪೊಟೆನ್ಷಿಯಲ್ ಬಿಡರ್ಸು ಯಾರ್ಯಾರು ಅಂತ ನಮಗೆಲ್ಲ ಗೊತ್ತಿರೋದೇ. ಅವರು ಇವರು ಮಣಿಪಾಲ್ ಗ್ರೂಪ್ಸು, ಜೊತೆಗೆ ಝೀರೋದಾದವರು, ಜೊತೆಗೆ ಅದಾನಿ, ಅವರು ಇವರು ಪೊನವಾಲಾ, ಅವ್ರದ್ದು ಇವ್ರದ್ದು ಎಲ್ಲ ಹೆಸರೆಲ್ಲ ನಾನು ನಿಮಗೆ ಹೇಳಿದ್ದೆ ಸಪ್ರೇಟಾಗಿ. ಸೊ ಇವಾಗ ರಾಜಸ್ಥಾನ್ ರಾಯಲ್ಸ್ ಕೂಡ ಗ್ರೂಪ್ ಸೇರ್ಕೊಂಡಿದೆ ಅಂತ ಅಪ್ಡೇಟು ಬರ್ತಾ ಇದೆ. ರಾಜಸ್ಥಾನ್ ರಾಯಲ್ಸ್ ಕೂಡ ಮಾರಾಟಕ್ಕೆ ಇದೆಯಂತೆ. ಇವಾಗ ಕರೆಂಟ್ ಓನರ್ಸ್ ಬಂದ್ಬಿಟ್ಟು ರಾಜಸ್ಥಾನ್ ರಾಯಲ್ಸ್ಗೆ ಯಾರಿಗೂ ಅವ್ರು ಕರೆಂಟ್ ಓನರ್ಸು, ಒಂದೇ ಒಂದು ಸೆಕೆಂಡ್ ನಾನೇ ಮರ್ತೋಗ್ಬಿಟ್ಟಿದ್ದೀನಿ. ಇವ್ರು ಏನು ಫಸ್ಟ್ ಟೈಮ್ ಅಲ್ಲ, ಅಲ್ಲಿ ಓನರ್ಶಿಪ್ ಚೇಂಜ್ಗಳು ಆಮೇಲೆ ಪಾರ್ಟ್ನರ್ಶಿಪ್ ಚೇಂಜ್ಗಳು ಏನು ಫಸ್ಟ್ ಟೈಮ್ ಅಲ್ಲ. ಮೇಲೆ ಕೆಳಗೆ ಹಂಗೆ ಹಿಂಗೆ ಕೋ ಓನರ್ಸ್ಗಳು ಅವರು ಇವರೆಲ್ಲ ಚೇಂಜ್ ಆಗ್ತಾನೆ ಇದ್ರು. ಸೊ ಇವಾಗ ಫುಲ್ ಕಂಪ್ಲೀಟಾಗಿ ರಾಜಸ್ಥಾನ್ ರಾಯಲ್ಸ್ನೇ ಮಾರ್ಬಿಡಬೇಕು ಎಲ್ಲರೂ ಅಂತ ಅನ್ಕೊಂತ ಇದ್ರಂತೆ. 65% ಆಫ್ ದ ಸ್ಟೇಕ್ ಇಟ್ಕೊಂಡಿರೋದು ಇಲ್ಲಿ ರಾಯಲ್ ಸ್ಪೋರ್ಟ್ಸ್ ಗ್ರೂಪ್ ಅವರು ಈ ಸ್ಟೇಕ್ನ 65% ಇಟ್ಕೊಂಡಿರೋದು. ಆ್ಯಂಡ್ ಕೀ ಮೈನಾರಿಟಿ ಸ್ಟೇಕ್ಸ್ ಬಂದ್ಬಿಟ್ಟು ಇನ್ವೆಸ್ಟರ್ಸು ರೆಡ್ ಬರ್ಡ್ ಕ್ಯಾಪಿಟಲ್ ಪಾರ್ಟ್ನರ್ಸು, ಜೊತೆಗೆ ಲ್ಯಾಕ್ಸ್ಲಾನ್ ಮೊಡೋಕ್, ಇವ್ರ ಕಡೆಯಿಂದ ಏನು ಹೆಸರುಗಳು ಇವೆಲ್ಲ ಅದು ಇವ್ರ ಕಡೆಯಿಂದನೂ ಕೂಡ ಇದೆಯಂತೆ ಸ್ಟೇಕ್ಸು. ಅಂದರೆ ಮೆಜಾರಿಟಿ ಆಫ್ ಸ್ಟೇಕ್ಸ್ ಇರೋದು ಬಂದ್ಬಿಟ್ಟು ಮೇನ್ ಸ್ಟೇಕ್ ಹೋಲ್ಡರ್ಸ್ ಯಾರು ಅಂತಂದರೆ ಅದು ರಾಯಲ್ ಸ್ಪೋರ್ಟ್ಸ್ ಗ್ರೂಪ್ ಅವರು. ಸೊ ಇವರು ಮಾರಾಟ ಮಾಡಬೇಕು ಅಂತ ಅನ್ಕೊತಾ ಇದ್ದಾರೆ ಅಂತ ಈಗ ಅಪ್ಡೇಟ್ ಬಂದಿದೆ. ಇದನ್ನು ಯಾರು ಅಪ್ಡೇಟ್ ಮಾಡಿದ್ದಾರೆ ಅಂತಂದರೆ LSGಯ ಓನರ್ ಆಗಿದ್ದಾರಲ್ಲ ಸಂಜೀವ್ ಗೋಯಂಕ್ ಅವರು. ಸೊ ಅವರ ಅಣ್ಣನೋ ಅವರ ಬ್ರದರ್ ತಮ್ಮ ಅಂತ ಕಾಣಿಸುತ್ತೆ, ಅವರು ಹರ್ಷ ಗೋಯಂಕ್ ಅಂತ ಇವರು ಅಪ್ಡೇಟ್ ಮಾಡಿದ್ದಾರೆ. ಅವ್ರು ಟ್ವಿಟರಲ್ಲಿ ಎಕ್ಸಲ್ಲಿ ಇದನ್ನು ಹಾಕ್ಕೊಂಡಿದ್ದಾರೆ. ಬರೀ RCB ಮಾತ್ರ ಅಲ್ಲ ಗುರು, ಇನ್ನೂ ಒಂದು ಟೀಮು ಕೂಡ ಮಾರಾಟಕ್ಕಿದೆ. ನನಗೆ ಬಂದಿರೋ ಇನ್ಫಾರ್ಮೇಷನ್ ಪ್ರಕಾರ ಪಕ್ಕ ಮಾರಾಟಕ್ಕಿದೆ. 2 ಫ್ರಾಂಚೈಸಿ ಮಾರಾಟಕ್ಕಿದೆ, RCB ಜೊತೆಗೆ ರಾಜಸ್ಥಾನ್ ರಾಯಲ್ಸ್ ಕೂಡ ಮಾರಾಟಕ್ಕಿದೆ. ಆ್ಯಂಡ್ ಈ ಫ್ರಾಂಚೈಸಿ ಕೂಡ ಪೊಟೆನ್ಷಿಯಲಿ 4 ರಿಂದ 5 ಬಿಡರ್ಸ್ಗಳು ಆಲ್ರೆಡಿ ರೆಡಿ ಇದೆ ರಾಜಸ್ಥಾನ್ ರಾಯಲ್ಸ್ನ ತಗೊಳ್ಳೋದಕ್ಕೆ ಅಂತ ಅಪ್ಡೇಟು ನಿನ್ನೆ ಮಾಡ್ತಾ ಇದ್ದಂಗೆ. ಏನು ಗುರು ಎಲ್ಲ ಮಾರಾಟ ಮಾಡ್ಕೊಂಡು ಎಲ್ಲಿಗೆ ಹೋಗ್ತಾವ್ರು ಇವರೆಲ್ಲ ಅಂತ ಅನಿಸುತ್ತೆ. ಹೌದು, ಈ ಕಡೆಯಿಂದ RCB ಮಾರಾಟ ಮಾಡೋದ್ರಲ್ಲಿ ಒಂದು ಅರ್ಥ ಇದೆ, ಏನಾದರೂ ಒಂದು ಪಾಸಿಟಿವಿಟಿ ಅನ್ನೋದಿದೆ. ಯಾಕಂದರೆ RCB ಪೀಕ್ ಲೆವೆಲಲ್ಲಿದೆ, ಚಾಂಪಿಯನ್ಸ್ ಆಗಿದ್ದಾರೆ. ಇವಾಗ RCB ಅಟ್ ಮ್ಯಾಕ್ಸಿಮಮ್ ಪ್ರೈಸ್ಗೆ ಹೋಗುವಂಥ ಎಲ್ಲ ಪಾಸಿಬಿಲಿಟಿ ಎಂದು ಖಂಡಿತ ಇದೆ. RCB ಬಿಡ್ ಮಾಡ್ತಾ ಇರೋವಂಥದ್ದು, RCB ಕೋಟ್ ಮಾಡ್ತಾ ಇದೆ ಎಷ್ಟು ಅಂದರೆ ಅಪ್ರಾಕ್ಸಿಮೇಟ್ಲಿ $2 ಬಿಲಿಯನ್, ಅಂದರೆ 17,000 ಕೋಟಿನ RCBಲಿ ಅಪ್ರಾಕ್ಸಿಮೇಷನ್ ಇಟ್ಕೊಂಡಿದೆ. ಇವ್ರದ್ದೆಲ್ಲ ರಾಜಸ್ಥಾನ್ ರಾಯಲ್ಸ್ ಎಲ್ಲ ಅಷ್ಟೆಲ್ಲ ಬರೋದೇ ಇಲ್ಲ, ಸೀನೇ ಇಲ್ಲ ಬಿಡಿ. ರಾಜಸ್ಥಾನ್ ರಾಯಲ್ಸ್ ಎಲ್ಲ ಇದ್ರದ್ದು ಅರ್ಧ ಲೆಕ್ಕಾಚಾರ ಅಂತ ಅನ್ಕೊಳ್ಳಿ, ಒಂದು 10,000 ಕೋಟಿ ಅಂತ ಅನ್ಕೊಳ್ಳಿ. 10,000 ಅದಕ್ಕಿಂತ ಕೆಳಗಡೆ, ಇವ್ರು 10,000 ಕೋಟಿ ಮೇಲ್ಗಡೆ ಬರೋದು ನನಗೇನೋ ಡೌಟ್ ಕಾಣಿಸ್ತಿದೆ. ಓಕೆ, ಒಂದು 10,000 ಕೋಟಿ ಅಂತ ಅನ್ಕೊಳ್ಳಿ ಅಪ್ರಾಕ್ಸಿಮೇಟ್ಲಿ. RCB ಎಲ್ಲ ನೆಕ್ಸ್ಟ್ ಲೆವೆಲ್ ಗುರು. RCB ಹತ್ರಕ್ಕಾರು ಬರೋಕ್ಕಾಗುತ್ತೆ ರಾಜಸ್ಥಾನ್ ರಾಯಲ್ಸ್ ಅವರು. ಸೊ ಒಂದು ಫ್ರಾಂಚೈಸ್ ಅಂತ ಬಂದಾಗ ಫಸ್ಟ್ ಟ್ರೋಫಿ ಗೆದ್ದಿದ್ದು ಖಂಡಿತ ರಾಜಸ್ಥಾನ್ ರಾಯಲ್ಸ್ 2008 ಟೈಮಲ್ಲಿ. ಸೊ ಅಲ್ಲಿಂದ ಡೆವಲಪ್ ಆಯಿತು. ಅಷ್ಟರ ಮಟ್ಟಿಗೆ ಹೆವಿ ಪ್ರಾಜೆಕ್ಟ್ ಆಗೋಕ್ಕಾಗಲಿಲ್ಲ. ಫಸ್ಟ್ ಟೈಮ್ ಟ್ರೋಫಿ ಗೆದ್ರೂ ಸಹ RCB ರೇಂಜ್ಗೆಲ್ಲ ಆಗೋಕ್ಕಾಗಿಲ್ಲ. RCB ಒಂದು ಟ್ರೋಫಿ ಗೆದ್ದಿಲ್ಲ ಅಂದ್ರೂ ಕೂಡ, ಈ ಸಲ ಗೆದ್ದಿಲ್ಲ ಅಂದ್ರೂ ಕೂಡ RCB ಇರೋವಂಥ ಫ್ಯಾನ್ ಫಾಲೋಯಿಂಗು ಇದ್ರ ಮುಂದೆ ಯಾವುದು ಇಲ್ಲ ಗುರು. ಹಂಗೆ ನೋಡೋಕೆ ಹೋಯ್ತು ಅಂತಂದರೆ CSK ಮತ್ತು ಮುಂಬೈ ಒಂದು ಸ್ವಲ್ಪ ಮ್ಯಾಚ್ ಮಾಡ್ಬೋದು ಅಷ್ಟೇ. ಬೇರೆ ಯಾವುದೇ ಫ್ರಾಂಚೈಸಿಗಳು ಕೂಡ ಮ್ಯಾಚ್ ಮಾಡೋಕ್ಕಾಗೋದೇ ಇಲ್ಲ ನಮ್ಮ RCBಗೆ. ಅಷ್ಟು ನಂಬರ್ ಆಫ್ ಫ್ಯಾನ್ ಫಾಲೋಯಿಂಗ್ ಇದೆ, ಅಷ್ಟು ನಂಬರ್ ಆಫ್ ಹಾರ್ಡ್ ಕೋರ್ ಫ್ಯಾನ್ಸ್ಗಳಿದ್ದಾರೆ. ಸೊ ಮೇಯ್ನ್ ಬೇಕಾಗಿರೋದೇನು ಫ್ರಾಂಚೈಸ್ ತೊಗೊಬೇಕಾಗಿರೋರ್ಗೆ, ಓನರ್ಸಿಗೆ ಬೇಕಾಗಿರೋದೇನು ಆ ಒಂದು ಫ್ಯಾನ್ ಬೇಸು, ಆ ಒಂದು ಸ್ಟಾರ್ಡಮ್ಮು, ಆ ಒಂದು ಏನು ಹೇಳ್ತಾರೆ ಅದಕ್ಕೆ, ಇವಾಗ ಏನಾದ್ರು ಒಂದು ಇದೆ ಅಂತ ಅಂದರೆ ಅದಕ್ಕೆ ಮರ್ಯಾದೆ ಕೊಡೋರು, ರೆಸ್ಪೆಕ್ಟ್ ಕೊಡೋರು ಬೇಕು. ಈ ಕಡೆ ರಾಜಸ್ಥಾನ್ ಅಂತ ಬಂದಾಗ ಅಷ್ಟರ ಮಟ್ಟಿಗೆ ಖಂಡಿತ ಯಾರು ಕೂಡ ವ್ಯಾಲ್ಯೂನೂ ಮಾಡಲ್ಲ ಅಷ್ಟೊಂದು. ಅಂದರೆ ನಾನು ರಾಜಸ್ಥಾನ್ ರಾಯಲ್ಸ್ ಫ್ಯಾನಪ್ಪ ಅಂತ ಯಾರು ಹೇಳ್ತಾರೆ? ಯಾರು ಕೂಡ ಹೇಳೋದಿಲ್ಲ. ಇವಾಗ CSK ಫ್ಯಾನ್ ಅಂತ ಹೇಳ್ತಾರೆ, ಕರ್ನಾಟಕದಲ್ಲಿರೋ ಹೇಳ್ತಾರೆ. ಇವಾಗ ರಾಜಸ್ಥಾನ್ ರಾಯಲ್ಸ್ ಫ್ಯಾನ್ ಅಂತ ಕರ್ನಾಟಕದಲ್ಲಿರೋ ಯಾರು ಹೇಳ್ತಾರ? ಖಂಡಿತ ಹೇಳೋದಿಲ್ಲ. ಅಲ್ಲಿರೋರೇ RCB ಫ್ಯಾನ್ಗಳು, CSK ಫ್ಯಾನ್ಗಳು ಅಂತ ಹೇಳ್ತಾರೆ ರಾಜಸ್ಥಾನದಲ್ಲಿರೋರೇ. ಸೊ ಓಕೆ, ಅದೆಲ್ಲ ಕತೆ ಎಲ್ಲ ಬಿಡ್ತು ಅಂದರೆ ಇವಾಗ ಸೇಲಿಗೆ ಬಂದು ಕೂತ್ಕೊಂಡಿದೆಯಂತೆ 2 ಫ್ರಾಂಚೈಸಿನೂ ಕೂಡ. ಸೊ ನೋಡೋಣ ಯಾವ ಕಡೆ ಹೋಗ್ತಾರೆ 2 ಫ್ರಾಂಚೈಸ್ ಅಂತ. ಸೊ RCB ಪೊಟೆನ್ಷಿಯಲ್ ಬಿಡರ್ಸು ಹೊಂಬಾಳೆ ಇನ್ಕ್ಲೂಡಿಂಗು
ಯಾರ್ಯಾರೋ ಬಂದಿದ್ದಾರೆ. ಸೊ ಇವರ ಪೊಟೆನ್ಷಿಯಲ್ ಬಿಲ್ಡರ್ಸ್ ಇನ್ನೂ ಅವ್ರ ಬಗ್ಗೆ ನಮ್ಗೆ ಏನಕ್ಕೆ ಅಲ್ವಾ. ಒಟ್ಟಲ್ಲಿ ಸೇಲ್ಗಂತೂ ಬಂದಿದಂತೆ 2 ಫ್ರಾಂಚೈಸಿ. ಅದೇ ಏನು ಅಂತಂದರೆ ಇವ್ರು ಏನಕ್ಕೆ ಸೆಲ್ ಮಾಡ್ತಾ ಇದ್ದಾರೆ ಅಂತ ನಂಗೊಂದು ಕ್ವಶನ್. ಏನು ಇವ್ರು ಲಾಸ್ಟ್ ಸೀಸನ್ ಡಬ್ಬಾ ಥರ ಆಡಿದ್ದಾರಲ್ಲ ರಾಜಸ್ಥಾನ್ ರಾಯಲ್ಸು, ಬಿಲೋ ಇದ್ದಾರೆ ಇವಾಗ ಮಾರ್ತವನ್ನ ಅವ್ರಿಗೆಲ್ಲ ಒಂಥರ ಅವರು ತಲೆ ಇಟ್ಕೊಂಡಿರೋ ಪ್ರಕಾರ ಅವ್ರಿಗೆ ಪ್ರೈಸ್ ಅಂತೂ ಖಂಡಿತ ಸಿಗೋದಿಲ್ಲ. ನೋಡೋಣ ಏನಾಗುತ್ತೆ ಅಂತ. ಇನ್ನು RCB ಮಾರೋದ್ರಲ್ಲಿ ಅರ್ಥ ಇದೆ, ಯಾಕಂದರೆ ಸ್ಟ್ಯಾಂಪ್ ಆ್ಯಂಡ್ ಕೇಸು ಅದು ಇದು ಆಗಿರೋದು ತಲೆನೋವಾಗಿರೋದ್ರಿಂದ. ಸೊ ಅದು ಒಂದು ಗಣನೆಗೆ ತೊಗೊಬೋದು. ಜೊತೆಗೆ RCB ಪೀಕಲ್ಲಿದೆ, ಅದು ಒಂದು ಗಣನೆಗೆ ತೊಗೊಬೋದು. RCB ಮಾರೋದ್ರಲ್ಲಿ ಅರ್ಥ ಇದೆ. ಇವ್ರ ಮಾರೋದ್ರಲ್ಲಿ ಏನು ಅರ್ಥ ಇದೆ ಅಂತ ನಂಗೆ ಗೊತ್ತಾಗ್ತಿಲ್ಲ. ರಾಜಸ್ಥಾನ್ ರಾಯಲ್ಸ್ ಅವರು ಕಾದು ನೋಡಬೇಕಾಗುತ್ತೆ. ಇನ್ನೂ ಅಫಿಷಿಯಲ್ ಕನ್ಫರ್ಮೇಷನ್ ರಾಜಸ್ಥಾನ್ ರಾಯಲ್ಸ್ ಕಡೆಯಿಂದ ಬಂದಿಲ್ಲ. ಈ ಕಡೆ ಡಿಯಾಜಿಯೋ ಕಡೆಯಿಂದ ಬಂದಂಗೆ ಈ ಕಡೆಯಿಂದ ಬಂದಿಲ್ಲ. ಕಾದು ನೋಡೋಣ ಏನೇನಾಗುತ್ತೆ ಡೆವಲಪ್ಮೆಂಟ್ಸ್ಗಳು ಅಂತ. ಓನರ್ಶಿಪ್ ಶಿಫ್ಟು ಮತ್ತು ಕೋ ಓನರ್ಸ್ ಚೇಂಜ್ ಆಗೋದು ಅದು ಇದೆಲ್ಲ ನೋಡಿದ್ದೀವಿ ಸಿಕ್ಕಾಪಟ್ಟೆ ಸಲ ರಾಜಸ್ಥಾನ್ ರಾಯಲ್ಸಲ್ಲಿ. ಬಟ್ ಕೋ ಓನರ್ಸ್ ಅಲ್ಲ, ಕಂಪ್ಲೀಟ್ ಫ್ರಾಂಚೈಸ್ನ ಸೆಲ್ ಮಾಡಬೇಕು ಅಂತ ಅನ್ಕೊಂಡಿದ್ರಂತೆ. ಕಾದು ನೋಡೋಣ ಏನಾಗುತ್ತೆ ಅಂತ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.